ಪ್ರಮೋಷನ್ ಸಿಕ್ತು. ಮತ್ತು ಇದೇ ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು ಅನ್ನೋ ಡೈಲಾಗ್ ಏನೇ ಸಹನಾ ನಮ್ಮ ಆಫೀಸ್ನ ಕಲೀಗ್ ಕೇಳಿರೋ ಪ್ರಶ್ನೆ, ಸುದೀಪ್ ಅವರು ಪರ್ಸ್ನಲ್ಲಾಗಿ ಹೇಳ್ಕೊಳ್ಬೇಕಾಗಿರೋದನ್ನು ಸಿನಿಮಾ ಮೇಲೆ ಹೇಳಿಬಿಟ್ರ ಅಂತ ಹೇಳಿ. ಡು ಯು ಸ್ಮೋಕ್ ಸರ್? No, I used to smoke. I started very late, like 2007, 8 ಹಂಗೆ ಸ್ಟಾರ್ಟ್ ಮಾಡಿದ್ದು. 2013 I quit. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪರ್ಸ್ನಲಿ ಐ ಡೋಂಟ್ ಸ್ಮೋಕ್. ಸಿನಿಮಾಗೆ ಬೇಕಾದಾಗ ಮಾಡಿದ್ದೀನಿ, ಬಟ್ ಐ ಡೋಂಟ್ ಕ್ಯಾರಿ. ಬಿಕಾಸ್ ನನಗೆ ಯಾವತ್ತೋ ಒಂದು ದಿವಸ ಅನ್ನಿಸ್ತು ಸ್ಮೋಕ್ ಬಿಡೋದಕ್ಕೆ ಕಾರಣ ಇದಮ್ಮ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಸ್ಟ್ಯಾಮಿನಾ, ಅದು ಬರಲಿಲ್ಲ. ಯಾಕೋ ಒಂದು ದಿವಸ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಬಟ್ ಐ ಕಟ್ ಇಟ್ ಶಾರ್ಟ್. ಒನ್ ಆಫ್ ದ ಡೇಸ್ ಐ ಜಸ್ಟ್ ಫೆಲ್ಟ್ ಸಿಗರೆಟ್ ನನ್ನ ಕಂಟ್ರೋಲ್ ಮಾಡ್ತಾಯಿತ್ತು ಅಂತ ಅದು ಅನ್ನಿಸ್ತು ಒಂದು ದಿವಸ ನನಗೆ ಅವತ್ತು ಏನಂಗಂದ್ರೆ ನಾನು ಅದನ್ನು ಖುಷಿಪಟ್ಟು ಸೇರ್ತಾ ಇದ್ದೀನ ಅದು ಹೇಳ್ತೀನಿ ಕೇಳಿ. ಯಾವುದೋ ಒಂದು ಶೂಟಿಂಗಲ್ಲಿ ಅವತ್ತಿಗೆ ಒಂದು 2013 ನನಗೆ ಸ್ವಿಗ್ಗಿ ಇದೆಲ್ಲ ಏನು ಇರಲಿಲ್ಲ, ಈ ಪೋರ್ಟರ್ ಸಿಸ್ಟಮ್ ಇರಲಿಲ್ಲ. ನಮ್ಮವರು ಸಿಗರೆಟ್ ಇಡೋಕ್ಕೆ ಬರ್ತಬಿಡಿ ಕಾರಲ್ಲಿ. ಒಂದು ಪ್ಯಾಕೆಟಲ್ಲಿ 4-5 ಇತ್ತು. ನಾನು ಸೇರ್ತಾ ಇರೋ ಬ್ರ್ಯಾಂಡ್ ಅದು ಇಂಪೋರ್ಟೆಡ್ ಇತ್ತು, ಬಟ್ ನನ್ನ ಹತ್ರ ಮನೇಲಿದೆ ಸ್ಟಾಕ್. ಸೇದ್ದೆ ಕಾಲೈತಿ ಎಲ್ಲೋ ಶೂಟಿಂಗಲ್ಲಿ ಕೇಳಿದೆ, ಯಾರ್ತ ಇದ್ರೆ ಕೊಡ್ರಿ ಏನಾರಿದೆ ಅಂತ. ಯಾಕಂದ್ರೆ ಅಲ್ಲಿ ಅಂಗಡಿಗಳಲ್ಲಿಲ್ಲ ತರೋಕ್ಕಾಗಲ್ಲ. ಸೊ ಮನೆಯಿಂದ ತರಬೇಕು ಅಂದರೆ ನಾನು ನೆಲಮಂಗ್ಲದಲ್ಲಿದ್ದೀನಿ. ನೆಲಮಂಗ್ಲನ ಏನದು ಮೋಹನ್ ಬಿ ಕೆರೆ ಸ್ಟುಡಿಯೋ ಯಾವುದದು? ಹಾಂ, ಅಲ್ಲೆಲ್ಲೋ ಇದ್ದೀವಿ. ಜೆ ಪಿ ನಗರದಿಂದ ಬರೋಕ್ಕಾಗಲ್ಲ. ಸರಿ, ಓಕೆ. ಇಲ್ಲಿ ಯಾರ ಹತ್ರ ಏನಿದೆಯಪ್ಪ ಅಂದರೆ ಏನೋ ಇನ್ನೊಂದು ಬ್ರ್ಯಾಂಡ್ ಕೊಟ್ಟರು. ಅವನ ಹತ್ರ ಒಂದು ಪ್ಯಾಕೆಟಲ್ಲಿ 3-4 ಇತ್ತು. ಅದು ಸೇದ್ದೆ. ಅದಾದಮೇಲೆ ಯಾರು ಕಳಿಸಿ ತರಿಸ್ರಿ ಅಂದೆ. ಅವ್ರ ಅಂಗಡಿಗೆ ಹೋಗೋಣ ತಂದರು. ಅದು ಇನ್ನೊಂದು ಬ್ರ್ಯಾಂಡ್ ತಂದರು. ಅದು ಇಷ್ಟೇ ಅದಕ್ಕೆ ಫಿಲ್ಟರೂ ಇಲ್ಲ. ಅದು ಸೇದ್ದೆ. ಎಲ್ಲ ಮನೆಗೆ ಹೋದೆ, ಎಲ್ಲ ಆಯಿತು, ಕೂತ್ಕೊಂಡೆ. ಆಮೇಲೆ ನಂದೇನಿತ್ತ ತೆಗೆದೆ. ಫ್ರೆಂಡ್ಸ್ ಬಂದಿದ್ರು, ಮಾತಾಡ್ತಾ ತಲೆಗೆ ಬಂತೇನೋ ಸೇದ್ತಾ ಇದ್ದು. ನನಗೆ ಸ್ಟಬ್ ಮಾಡಿ ಬಿಟ್ಟೆ. ಏನು ಹೇಳಿಲ್ಲ ಯಾರಿಗೂ. ಸುಮಾರು ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ರಿಯಲೈಸ್ ಮಾಡಿಕೊಂಡು ದೆನ್ ದೇ ಆಸ್ಕ್ ಮೀ, ಸ್ಮೋಕಿಂಗ್ ಬಿಟ್ಬಿಟ್ಯಾ ನೀನು? ಒಂದು 2-3 ಡೇಸ್ ಆಯಿತು. ಚಾನ್ಸೇ ಇಲ್ಲ ಬಿಡೋಕ್ಕೆ. ಅಲ್ಲ, ನಾನು ನಿಮ್ಮನ್ನು ಚಾಲೆಂಜ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಕೇಳಿದ್ರು ನನಗೆ. ಆವಾಗ ನನ್ನ ತಲೆಗೆ ಬಂದಿದ್ದೇನೆಂದರೆ, ಈಗ ನನಗೆ ನನ್ನ ಬ್ರ್ಯಾಂಡ್ ಇಷ್ಟ ಆಗಿದ್ರೆ ಐ ಶುಡ್ ಸ್ಟಿಕ್ ಟು ಮೈ ಬ್ರ್ಯಾಂಡ್. ಸ್ಮೋಕಿಂಗ್ ಇಷ್ಟ ಅಂತಂದರೆ ನನಗೆ ಐ ಶುಡ್ ಸ್ಟಿಕ್ ಟು ವಾಟ್ ಐ ಆಮ್ ಡೂಯಿಂಗ್. ಇಲ್ಲ ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ, ಈಗ ಅದು ಖಾಲಿ ಆಗಿದ್ರೆ ಬಿಡಿಗೆ ಹೋಗ್ತಾ ಇದ್ದ ಗೊತ್ತಿಲ್ಲ. ಸೊ ಐ ರಿಯಲೈಸ್ಡ್ ಐ ವಾಸ್ ನಾಟ್ ಎಂಜಾಯಿಂಗ್ ಸ್ಮೋಕಿಂಗ್. ಐ ಹ್ಯಾಡ್ ಬಿಕಮ್ ಅನ್ ಅಡಿಕ್ಟ್. ಆ್ಯಂಡ್ ಫಾರ್ ಮೀ ಎನಿ ಅಡಿಕ್ಷನ್ ಇಸ್ ಕ್ರೈಮ್. ನಾನು ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ವಸ್ತು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ನಾನು ಅದು ಇಷ್ಟಪಡಲ್ಲ. ಪ್ರೀತಿಯಿಂದ ಇರಬೇಕಲ್ಲಿ. ನಾವಾಗೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಬಟ್ ಏನೋ ಒಂದು ನಿಮ್ಮನ್ನು ಹಿಡಿತಾ ಇದೆ, ಕಂಟ್ರೋಲ್ ಮಾಡ್ತಾ ಇದ್ರೆ ವೈಯಕ್ತಿಕವಾಗಿ ನಿಮಗೂ ಇಷ್ಟ ಆಗಲ್ಲ, ನಮಗೂ ಇಷ್ಟ ಆಗಲ್ಲ. ಆ್ಯಂಡ್ ಇಷ್ಟು ಉದ್ದ ಇದೆ ಅದು, ಅಷ್ಟು ಕಂಟ್ರೋಲ್ ಮಾಡ್ತಾ ನನ್ನನ್ನು ಅಂತ ಅಂದರೆ ನೆಕ್ಸ್ಟು ಬೇಡದೊಂದು ಬಾಕಿ ಯಾರಿಗಾನ? ಐ ಡೋಂಟ್ ಥಿಂಕ್ ಸೊ. ಐ ವಾಂಟೆಡ್ ಟು ಬಿ ದೇರ್. ಸೊ ಐ ಸ್ಟಾಪ್ಡ್. ಅದಾದ್ಮೇಲೆ ನಾನು ಇವತ್ತವರೆಗೂ ನಾನು ವೈಯಕ್ತಿಕವಾಗಿ ಏನು ಮಾಡಿ ಸಿನಿಮಾಗೆ ಬೇಕಾದಾಗ ಸೇದಿದ್ದೀನಿ, ಅವ್ರು ಬಿಟ್ಬಿಡಿ. ಪ್ರಮೋಷನ್ ಸಿಕ್ತು. ಮತ್ತು ಇದೇ ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು ಅನ್ನೋ ಡೈಲಾಗ್ ಏನೇ ಸಹನಾ ನಮ್ಮ ಆಫೀಸ್ನ ಕಲೀಗ್ ಕೇಳಿರೋ ಪ್ರಶ್ನೆ, ಸುದೀಪ್ ಅವರು ಪರ್ಸ್ನಲ್ಲಾಗಿ ಹೇಳ್ಕೊಳ್ಬೇಕಾಗಿರೋದನ್ನು ಸಿನಿಮಾ ಮೇಲೆ ಹೇಳಿಬಿಟ್ರ ಅಂತ ಹೇಳಿ. ಡು ಯು ಸ್ಮೋಕ್ ಸರ್? No, I used to smoke. I started very late, like 2007, 8 ಹಂಗೆ ಸ್ಟಾರ್ಟ್ ಮಾಡಿದ್ದು. 2013 I quit. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪರ್ಸ್ನಲಿ ಐ ಡೋಂಟ್ ಸ್ಮೋಕ್. ಸಿನಿಮಾಗೆ ಬೇಕಾದಾಗ ಮಾಡಿದ್ದೀನಿ, ಬಟ್ ಐ ಡೋಂಟ್ ಕ್ಯಾರಿ. ಬಿಕಾಸ್ ನನಗೆ ಯಾವತ್ತೋ ಒಂದು ದಿವಸ ಅನ್ನಿಸ್ತು ಸ್ಮೋಕ್ ಬಿಡೋದಕ್ಕೆ ಕಾರಣ ಇದಮ್ಮ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಸ್ಟ್ಯಾಮಿನಾ, ಅದು ಬರಲಿಲ್ಲ. ಯಾಕೋ ಒಂದು ದಿವಸ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಬಟ್ ಐ ಕಟ್ ಇಟ್ ಶಾರ್ಟ್. ಒನ್ ಆಫ್ ದ ಡೇಸ್ ಐ ಜಸ್ಟ್ ಫೆಲ್ಟ್ ಸಿಗರೆಟ್ ನನ್ನ ಕಂಟ್ರೋಲ್ ಮಾಡ್ತಾಯಿತ್ತು ಅಂತ ಅದು ಅನ್ನಿಸ್ತು ಒಂದು ದಿವಸ ನನಗೆ ಅವತ್ತು ಏನಂಗಂದ್ರೆ ನಾನು ಅದನ್ನು ಖುಷಿಪಟ್ಟು ಸೇರ್ತಾ ಇದ್ದೀನ ಅದು ಹೇಳ್ತೀನಿ ಕೇಳಿ. ಯಾವುದೋ ಒಂದು ಶೂಟಿಂಗಲ್ಲಿ ಅವತ್ತಿಗೆ ಒಂದು 2013 ನನಗೆ ಸ್ವಿಗ್ಗಿ ಇದೆಲ್ಲ ಏನು ಇರಲಿಲ್ಲ, ಈ ಪೋರ್ಟರ್ ಸಿಸ್ಟಮ್ ಇರಲಿಲ್ಲ. ನಮ್ಮವರು ಸಿಗರೆಟ್ ಇಡೋಕ್ಕೆ ಬರ್ತಬಿಡಿ ಕಾರಲ್ಲಿ. ಒಂದು ಪ್ಯಾಕೆಟಲ್ಲಿ 4-5 ಇತ್ತು. ನಾನು ಸೇರ್ತಾ ಇರೋ ಬ್ರ್ಯಾಂಡ್ ಅದು ಇಂಪೋರ್ಟೆಡ್ ಇತ್ತು, ಬಟ್ ನನ್ನ ಹತ್ರ ಮನೇಲಿದೆ ಸ್ಟಾಕ್. ಸೇದ್ದೆ ಕಾಲೈತಿ ಎಲ್ಲೋ ಶೂಟಿಂಗಲ್ಲಿ ಕೇಳಿದೆ, ಯಾರ್ತ ಇದ್ರೆ ಕೊಡ್ರಿ ಏನಾರಿದೆ ಅಂತ. ಯಾಕಂದ್ರೆ ಅಲ್ಲಿ ಅಂಗಡಿಗಳಲ್ಲಿಲ್ಲ ತರೋಕ್ಕಾಗಲ್ಲ. ಸೊ ಮನೆಯಿಂದ ತರಬೇಕು ಅಂದರೆ ನಾನು ನೆಲಮಂಗ್ಲದಲ್ಲಿದ್ದೀನಿ. ನೆಲಮಂಗ್ಲನ ಏನದು ಮೋಹನ್ ಬಿ ಕೆರೆ ಸ್ಟುಡಿಯೋ ಯಾವುದದು? ಹಾಂ, ಅಲ್ಲೆಲ್ಲೋ ಇದ್ದೀವಿ. ಜೆ ಪಿ ನಗರದಿಂದ ಬರೋಕ್ಕಾಗಲ್ಲ. ಸರಿ, ಓಕೆ. ಇಲ್ಲಿ ಯಾರ ಹತ್ರ ಏನಿದೆಯಪ್ಪ ಅಂದರೆ ಏನೋ ಇನ್ನೊಂದು ಬ್ರ್ಯಾಂಡ್ ಕೊಟ್ಟರು.
ಅವನ ಹತ್ರ ಒಂದು ಪ್ಯಾಕೆಟಲ್ಲಿ 3-4 ಇತ್ತು, ಅದು ಸೇದ್ದೆ. ಅದಾದಮೇಲೆ ಯಾರು ಕಳಿಸಿ ತರಿಸ್ರಿ ಅಂದೆ. ಅವ್ರ ಅಂಗಡಿಗೆ ಹೋಗೋಣ ತಂದರು, ಅದು ಇನ್ನೊಂದು ಬ್ರ್ಯಾಂಡ್ ತಂದರು, ಅದು ಇಷ್ಟೇ ಅದಕ್ಕೆ ಫಿಲ್ಟರೂ ಇಲ್ಲ, ಅದು ಸೇದ್ದೆ. ಎಲ್ಲ ಮನೆಗೆ ಹೋದೆ, ಎಲ್ಲ ಆಯಿತು, ಕೂತ್ಕೊಂಡೆ. ಆಮೇಲೆ ನಂದೇನಿತ್ತ ತೆಗೆದೆ, ಫ್ರೆಂಡ್ಸ್ ಬಂದಿದ್ರು ಮಾತಾಡ್ತಾ, ತಲೆಗೆ ಬಂತೇನೋ ಸೇದ್ತಾ ಇದ್ದು, ನನಗೆ ಸ್ಟಬ್ ಮಾಡಿ ಬಿಟ್ಟೆ, ಏನು ಹೇಳಿಲ್ಲ ಯಾರಿಗೂ. ಸುಮಾರು ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ರಿಯಲೈಸ್ ಮಾಡಿಕೊಂಡು ದೆನ್ ದೇ ಆಸ್ಕ್ ಮೀ, ಸ್ಮೋಕಿಂಗ್ ಬಿಟ್ಬಿಟ್ಯಾ ನೀನು? ಒಂದು 2-3 ಡೇಸ್ ಆಯಿತು. ಚಾನ್ಸ್ ಇಲ್ಲ ಬಿಡೋಕ್ಕೆ. ಅಲ್ಲ, ನಾನು ನಿಮ್ಮನ್ನು ಚಾಲೆಂಜ್ ಮಾಡೋಕ್ಕೆ ಬಿಟ್ಟಿಲ್ಲ, ಬಿಟ್ಟಿದ್ದೀನಿ ಅಷ್ಟೇ. ಕೇಳಿದ್ರು ನನಗೆ. ಆವಾಗ ನನ್ನ ತಲೆಗೆ ಬಂದಿದ್ದೇನೆಂದರೆ, ಈಗ ನನಗೆ ನನ್ನ ಬ್ರ್ಯಾಂಡ್ ಇಷ್ಟ ಆಗಿದ್ರೆ ಐ ಶುಡ್ ಸ್ಟಿಕ್ ಟು ಮೈ ಬ್ರ್ಯಾಂಡ್. ಸ್ಮೋಕಿಂಗ್ ಇಷ್ಟ ಅಂತಂದರೆ ನನಗೆ ಐ ಶುಡ್ ಸ್ಟಿಕ್ ಟು ವಾಟ್ ಐ ಆಮ್ ಡೂಯಿಂಗ್. ಇಲ್ಲ ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ, ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ, ಈಗ ಅದು ಖಾಲಿ ಆಗಿದ್ರೆ ಬಿಡಿಗೆ ಹೋಗ್ತಾ ಇದ್ದ ಗೊತ್ತಿಲ್ಲ. ಸೊ ಐ ರಿಯಲೈಸ್ಡ್ ಐ ವಾಸ್ ನಾಟ್ ಎಂಜಾಯಿಂಗ್ ಸ್ಮೋಕಿಂಗ್, ಐ ಹ್ಯಾಡ್ ಬಿಕಮ್ ಅನ್ ಅಡಿಕ್ಟ್. ಆ್ಯಂಡ್ ಫಾರ್ ಮೀ ಎನಿ ಅಡಿಕ್ಷನ್ ಇಸ್ ಕ್ರೈಮ್. ನಾನು ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ವಸ್ತು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ನಾನು ಅದು ಇಷ್ಟಪಡಲ್ಲ. ಪ್ರೀತಿಯಿಂದ ಇರಬೇಕಲ್ಲಿ. ನಾವಾಗೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಬಟ್ ಏನೋ ಒಂದು ನಿಮ್ಮನ್ನು ಹಿಡಿತಾ ಇದೆ, ಕಂಟ್ರೋಲ್ ಮಾಡ್ತಾ ಇದ್ರೆ ವೈಯಕ್ತಿಕವಾಗಿ ನಿಮಗೂ ಇಷ್ಟ ಆಗಲ್ಲ, ನಮಗೂ ಇಷ್ಟ ಆಗಲ್ಲ. ಆ್ಯಂಡ್ ಇಷ್ಟು ಉದ್ದ ಇದೆ ಅದು, ಅಷ್ಟು ಕಂಟ್ರೋಲ್ ಮಾಡ್ತಾ ನನ್ನನ್ನು ಅಂತ ಅಂದರೆ ನೆಕ್ಸ್ಟು ಬೇಡದೊಂದು ಬಾಕಿ ಯಾರಿಗಾನ. ಐ ಡೋಂಟ್ ಥಿಂಕ್ ಸೊ. ಐ ವಾಂಟೆಡ್ ಟು ಬಿ ದೇರ್. ಸೊ ಐ ಸ್ಟಾಪ್ಡ್. ಅದಾದ್ಮೇಲೆ ನಾನು ಇವತ್ತವರೆಗೂ ನಾನು ವೈಯಕ್ತಿಕವಾಗಿ ಏನು ಮಾಡಿ ಸಿನಿಮಾ ಬೇಕಾದಾಗ ಸೇದಿದ್ದೀನಿ, ಅವ್ರು ಬಿಟ್ಬಿಡಿ. ಪ್ರಮೋಷನ್ ಸಿಕ್ತು. ಮತ್ತು ಇದೇ ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು ಅನ್ನೋ ಡೈಲಾಗ್ ಏನೇ ಸಹನಾ ನಮ್ಮ ಆಫೀಸ್ನ ಕಲೀಗ್ ಕೇಳಿರೋ ಪ್ರಶ್ನೆ, ಸುದೀಪ್ ಅವರು ಪರ್ಸ್ನಲ್ಲಾಗಿ ಹೇಳ್ಕೊಳ್ಬೇಕಾಗಿರೋದನ್ನು ಸಿನಿಮಾ ಮೇಲೆ ಹೇಳಿಬಿಟ್ರ ಅಂತ ಹೇಳಿ. ಡು ಯು ಸ್ಮೋಕ್ ಸರ್? No, I used to smoke. I started very late, like 2007-8 ಹಂಗೆ ಸ್ಟಾರ್ಟ್ ಮಾಡಿದ್ದು. 2013 ಐ ಕ್ವಿಟ್. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪರ್ಸ್ನಲಿ ಐ ಡೋಂಟ್ ಸ್ಮೋಕ್. ಸಿನಿಮಾಗೆ ಬೇಕಾದಾಗ ಮಾಡಿದ್ದೀನಿ, ಬಟ್ ಐ ಡೋಂಟ್ ಕ್ಯಾರಿ. ಬಿಕಾಸ್ ನನಗೆ ಯಾವತ್ತೋ ಒಂದು ದಿವಸ ಅನ್ನಿಸ್ತು ಸ್ಮೋಕ್ ಬಿಡೋದಕ್ಕೆ ಕಾರಣ ಇದೆ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಸ್ಟ್ಯಾಮಿನಾ, ಅದು ಬರಲಿಲ್ಲ. ಯಾಕೋ ಒಂದು ದಿವಸ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಬಟ್ ಐ ಕಟ್ ಇಟ್ ಶಾರ್ಟ್. ಒನ್ ಆಫ್ ದ ಡೇಸ್ ಐ ಜಸ್ಟ್ ಫೆಲ್ಟ್ ಸಿಗರೆಟ್ ನನ್ನ ಕಂಟ್ರೋಲ್ ಮಾಡ್ತಾಯಿತ್ತು ಅಂತ ಅದು ಅನ್ನಿಸ್ತು ಒಂದು ದಿವಸ ನನಗೆ ಅವತ್ತು ಏನಂಗಂದ್ರೆ ನಾನು ಅದನ್ನು ಖುಷಿಪಟ್ಟು ಸೇರ್ತಾ ಇದ್ದೀನ ಅದು ಹೇಳ್ತೀನಿ ಕೇಳಿ. ಯಾವುದೋ ಒಂದು ಶೂಟಿಂಗಲ್ಲಿ ಅವತ್ತಿಗೆ ಒಂದು 2013 ನನಗೆ ಸ್ವಿಗ್ಗಿ ಇದೆಲ್ಲ ಏನು ಇರಲಿಲ್ಲ, ಈ ಪೋರ್ಟರ್ ಸಿಸ್ಟಮ್ ಇರಲಿಲ್ಲ. ನಮ್ಮವರು ಸಿಗರೇಟ್ ಇಡೋಕ್ಕೆ ಬರ್ತಬಿಡಿ ಅದು ಕಾರಲ್ಲಿ. ಒಂದು ಪ್ಯಾಕೆಟಲ್ಲಿ 4-5 ಇತ್ತು. ನಾನು ಸೇರ್ತಾ ಇರೋ ಬ್ರ್ಯಾಂಡ್ ಅದು ಇಂಪೋರ್ಟೆಡ್ ಇತ್ತು. ಬಟ್ ನನ್ನ ಹತ್ರ ಮನೇಲಿದೆ ಸ್ಟಾಕ್. ಸೇದ್ದೆ ಖಾಲಿ ಐತೆ. ಎಲ್ಲೋ ಶೂಟಿಂಗಲ್ಲಿ ಕೇಳಿದೆ, ಯಾರ್ತ ಇದ್ರೆ ಕೊಡ್ರಿ ಏನಾರಿದೆ ಅಂತ. ಯಾಕಂದ್ರೆ ಅಂಗಡಿಗಳಲ್ಲಿಲ್ಲ, ತರೋಕ್ಕಾಗಲ್ಲ. ಸೊ ಮನೆಯಿಂದ ತರಬೇಕು ಅಂದರೆ ನಾನು ನೆಲಮಂಗ್ಲದಲ್ಲಿದ್ದೀನಿ. ನೆಲಮಂಗ್ಲನ ಏನದು, ಮೋಹನ್ ಬಿ ಕೆರೆ ಸ್ಟುಡಿಯೋ ಯಾವುದದು? ಹಾಂ, ಅಲ್ಲೆಲ್ಲೋ ಇದ್ದೀವಿ. ಜೆ ಪಿ ನಗರದಿಂದ ಬರೋಕ್ಕಾಗಲ್ಲ. ಸರಿ, ಓಕೆ. ಇಲ್ಲಿ ಯಾರ ಹತ್ರ ಏನಿದೆಯಪ್ಪ ಅಂದರೆ ಏನೋ ಇನ್ನೊಂದು ಬ್ರ್ಯಾಂಡ್ ಕೊಟ್ಟರು. ಅವನ ಹತ್ರ ಒಂದು ಪ್ಯಾಕೆಟಲ್ಲಿ 3-4